ನಮಸ್ಕಾರ ಸ್ನೇಹಿತರೆ. ಮೊನ್ನೆ ನಡೆದ ಸದನದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನು ತಡೆಗಟ್ಟಿರೋದು ಅತ್ಯಂತ ಶೋಚನೀಯ ಸಂಗತಿ. ಇವತ್ತು ಯಾಕಪ್ಪ ವಿರೋಧ ಪಕ್ಷದವರು ಇಷ್ಟೊಂದು ಅಸಹಾಯನ ಭಾವನೆ ಹೊಂದಿದ್ದಾರೆ ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ? ಇವತ್ತು ಭಾರತವನ್ನು ವಿಕಸಿತ ರಾಷ್ಟ್ರ ಮಾಡಬೇಕಂತೆಂದು ಇಡೀ ಭಾರತವೇ ನನ್ನ ಕುಟುಂಬ ಎಂದೆಂದು ಹಗಲು ರಾತ್ರಿ ಕೆಲಸ ಮಾಡ್ತಿರುವ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ವಿರೋಧ ಪಕ್ಷದ ನಾಯಕರು ನಡೆದುಕೊಳ್ಳುತ್ತಿರುವ ರೀತಿ ಅತ್ಯಂತ ಶೋಚನೀಯವಾಗಿದೆ. ಇವತ್ತು ಭಾರತವನ್ನ ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡಬೇಕೆಂದು ಇವತ್ತು ಕಾಶ್ಮೀರವನ್ನು ಅಂದು ನಾವು ನೋಡ್ತಾ ಇದ್ದೀವಿ. ಕಾಶ್ಮೀರ ಯಾವ ರೀತಿ ಇತ್ತು, ಇವತ್ತು ನಮ್ಮ ಭಾರತದ ಅವಿಭಾಜ್ಯ ಅಂಗವಾಗಿ ಮಾಡಿದಂತ ಕೀರ್ತಿ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಅದೇ ರೀತಿ ಮಿಜೋರಾಂ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಅರುಣಾಚಲ ಪ್ರದೇಶ ಇರ್ಬೋದು, ಇವತ್ತು ಚೈನಾ ಅಷ್ಟೊಂದು ತಗಾದಿಯನ್ನ ತೆಗಿತಾ ಇತ್ತು. ಇವತ್ತು ತಟಸ್ಥವಾಗಿದೆ ಅಂದ್ರೆ ಇವತ್ತು ವಿದೇಶಾಂಗ ನೀತಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಮಾನನೀಯ ಪ್ರಧಾನಮಂತ್ರಿಗಳು. ಇವತ್ತು ಅಂದು ಭಾರತದ ಪ್ರಧಾನಮಂತ್ರಿಗಳವರ ವಿಮಾನವನ್ನೇ ಅರುಣಾಚಲ ಪ್ರದೇಶದಲ್ಲಿ ನಿಲ್ಲಿಸಬೇಕಂದ್ರೆ ಚೀನಾ ಅವರು ತಗದೆ ತೆಗಿತಾ ಇದ್ರು. ಆದ್ರೆ ಇವತ್ತು ಯಾವುದೇ ರೀತಿ ಅಲ್ಲಿ ಹೈವೇ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಅರುಣಾಚಲ ಪ್ರದೇಶದಲ್ಲಿ ಮಾನನೀಯ ಪ್ರಧಾನಮಂತ್ರಿಗಳು ಮಾಡ್ತಿದ್ದಾರೆ. ಇವತ್ತು ಚೈನಾ ಅತ್ಯಂತ ನ್ಯೂನತೆಯಿಂದ ಇವತ್ತು ತಟಸ್ಥವಾಗಿ ನಿಂತ್ಕೊಂಡಿದೆ ಅಂದ್ರೆ ಅದಕ್ಕೆ ಕೀರ್ತಿ ಮಾನನೀಯ ಪ್ರಧಾನಮಂತ್ರಿಗಳು. ಇವತ್ತು ಅನಾದಿ ಕಾಲದಿಂದ ಇವತ್ತು ಅಯೋಧ್ಯೆ ವಿಚಾರ, ಭವ್ಯವಾದ ಶ್ರೀರಾಮ ಮಂದಿರವನ್ನು ಸಮಸ್ತ ಹಿಂದೂಗಳೆಲ್ಲ ನಾವೆಲ್ಲರೂ ಕಾಯ್ತಾ ಇದ್ವಿ, ಯಾವಾಗಪ್ಪ ಇವತ್ತು ಶ್ರೀರಾಮ ಮಂದಿರ ಆಗ್ತೈತೆ ಅಂತಂದು. ಆದ್ರೆ ಅಂತ ಒಂದು ಶ್ರೀರಾಮ ಭವ್ಯವಾದ ಮಂದಿರವನ್ನ ಕಟ್ಟಿ ಇವತ್ತು ಇಡೀ ದೇಶಕ್ಕೆ ಸಮಸ್ತ ಹಿಂದೂಗಳ ಹೃದಯ ಸಾಮ್ರಾಟರಾಗಿದ್ದಾರೆ ಪ್ರಧಾನಮಂತ್ರಿ ಮೋದಿಗಳು. ಸತತ 3 ಲೋಕಸಭೆ ಚುನಾವಣೆಯಲ್ಲಿ ದೇಶದ ಚುಕ್ಕಾಣಿ ಹಿಡಿದು 70% ಭಾರತದ ಜನತೆ ನರೇಂದ್ರ ಮೋದಿ ಅವರನ್ನ ಇಷ್ಟಪಡ್ತಾ ಇದ್ದಾರೆ. ಅಂತ ನಾಯಕರನ್ನ ಸದನಕ್ಕೆ ಬರಲಾರ್ದಂಗೆ ತಡೆಗಟ್ಟಿರುವಂತ ಕ್ರಮ ಅತ್ಯಂತ ಖಂಡನೀಯ. ಇವತ್ತು ದೇಶದ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಅಮೆರಿಕದ ರಾಷ್ಟ್ರಪತಿ ಟ್ರಂಪ್ ಅವರು 50% ತೆರಿಗೆಯನ್ನು ವಿಧಿಸಿದ್ರು. ಅವರ ಒಂದು ಮಾತುಗಳಿಗೆ ಎದೆಗುಂದದೆ, ಅವರಿಗೆ ಯಾವುದೇ ರೀತಿಯ ಉತ್ತರ ಕೊಡದೆ ಮೌನವಾಗಿ ಇವತ್ತು 18% ಟ್ಯಾಕ್ಸ್ ಅನ್ನ ಮಾಡಿ ಭಾರತೀಯರ ಒಂದು ವಿಶ್ವಾಸನ ಗಳಿಸಿದ್ದಾರೆ. ಅದೇ ರೀತಿ ನಮ್ಮ ನಾಯಕರಾದ HD ಕುಮಾರಸ್ವಾಮಿ ಅವರು ಸಹ ಇವತ್ತು ಮಾನನೀಯ ಪ್ರಧಾನಮಂತ್ರಿಗಳನ್ನ ಇವತ್ತು 18% ಟ್ಯಾಕ್ಸ್ ಇಳಿಸಿರೋದಕ್ಕೆ ಅಭಿನಂದನೆಯನ್ನ ಸಮಸ್ತ NDA ಅಭ್ಯರ್ಥಿಗಳೆಲ್ಲರೂ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದೀವಿ. ಇಂಥ ಭವ್ಯವಾದ ಇಂಥ ಒಂದು ಒಳ್ಳೆ ಚಾಣಕ್ಯ ನೀತಿ ಇರುವಂತ ಪ್ರಧಾನಿ ಮಂತ್ರಿಯ ಅವಧಿಯಲ್ಲಿ ನಾವು ಕೆಲಸ ಮಾಡ್ತಿದೀವಂತ ನಾವು ಪುಣ್ಯವಂತರು. ಯಾಕಂದ್ರೆ ಅವರು ಭಾರತವನ್ನ ವಿಕಸಿತ ರಾಷ್ಟ್ರವನ್ನಾಗಿ ಮಾಡಬೇಕು, ಅಭಿವೃದ್ಧಿಯ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಂದು ತಮ್ಮ ಜೀವನವನ್ನೇ ಪಣ ಇಟ್ಟು ಕೆಲಸ ಮಾಡ್ತಿದ್ದಾರೆ. ಇವತ್ತು ಹಗಲು ರಾತ್ರಿ ಕೆಲಸ ಮಾಡುವಂತ ಪ್ರಧಾನಮಂತ್ರಿಗಳನ್ನ ಇವತ್ತು ಟೀಕೆ ಮಾಡಲಿ ವಿರೋಧ ಪಕ್ಷದವರು. ಅವಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ, ಪ್ರಜಾಪ್ರಭುತ್ವದಲ್ಲಿ ತನ್ನದೇ ಆದ ಒಂದು ಅವಕಾಶಗಳು ಇದಾವೆ. ಆದ್ರೆ ವಿರೋಧ ಮಾಡುವಂತ ಅಭಿವೃದ್ಧಿ ಮಾಡುತ್ತಿರುವ ನಾಯಕನನ್ನು ಈ ರೀತಿ ಕೆಲಸಕ್ಕೆ ಬರಲಾರದ ವಿಷಯಗಳನ್ನ ಇಟ್ಟುಕೊಂಡು ವಿರೋಧ ಮಾಡುವುದು, ಒಂದು ವಿದೇಶ ನೀತಿಯಲ್ಲಿ ಇವತ್ತು 50% ಆಗಿರುವಂತ ಟ್ಯಾಕ್ಸ್ ನ 18% ತಂದ್ರು ಸಹ ವಿರೋಧ ಮಾಡುವಂತ ಇಂಥ ನಾಯಕರು ಇರುವಾಗ ಇವತ್ತು ಭಾರತದ ಜನತೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇಂಥ ನಾಯಕನನ್ನ ನಾವು ಪಡೆದಿದ್ದೀವಿ, ನಾವೇ ಪುಣ್ಯವಂತರಂತ. ಇವತ್ತು ಮೋದಿ ಅವರಿಗೆ ಸಮಸ್ತ ಭಾರತದ ಜನತೆ 70% ಜನತೆ ಮೋದಿಯವರ ಪರವಾಗಿದೆ, ಮೋದಿಯವರ ಅಭಿವೃದ್ಧಿ ಪರವಾಗಿದ್ದೀವಿ. ಅವರ ಅಭಿವೃದ್ಧಿ ಕಾರ್ಯಗಳಿಗೆ ನಾವೆಲ್ಲ ಸಾಥ್ ಕೊಡ್ತೀವಿ.